ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಸಾಗುನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಒಂದು ಬೌಲಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಆಮೇಲೆ ಒಂದಿಷ್ಟು ಶುಂಠಿ, ಹಸಿ ಶುಂಠಿ, ಆಮೇಲೆ ಒಂದು 4-5 ಹೆಸರು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಸೊಂಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನ ಸ್ಕಿಪ್ ಮಾಡಬೇಡಿ. ಪುದೀನ ಇದ್ರೂ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ನನ್ನ ಹತ್ರ ಪುದೀನ ಇಲ್ಲ, ಸೊ ಹಂಗಾಗಿ ಹಾಕ್ಕೊಂಡಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1-2 ಎಸಳು ಚಕ್ಕೆ, ಏಲಕ್ಕಿ, ಲವಂಗ ಇದೆಲ್ಲನೂ ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ, ಇದನ್ನ ಕಡಲೆಪಪ್ಪು ಅಂತಾನು ಕರೀತಾರೆ. ಇದೆಲ್ಲನೂ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದು ಕೂಡ ಆಯಿತು. ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಹಾಗೂ ಬಟಾಣಿನ ನಾನು ಕುಕ್ಕರಲ್ಲಿ 1 ವಿಶಿಲ್ ಹಾಕಿಸಿ ತೊಗೊಂಡಿದ್ದೀನಿ. 1 ವಿಶಿಲ್ ಸಾಕು, 2-3 ಆ ಥರ ಹಾಕಿಸ್ಬೇಡಿ, ಯಾಕಂದರೆ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಹಾಗೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸಾಸಿವೆ, 1 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ, ಟೊಮೆಟೊ, ಇದು ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಮತ್ತೆ ಟೊಮೆಟೊನ ಬೇಯಿಸ್ಕೊತೀನಿ. ಪುಟ್ಟದಾಗಿ ಒಂದು ಕಿವಿ ಮಾತು, ನಾವು ಯಾರನ್ನ ಪ್ರೀತಿ ಮಾಡ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ಯಾರು ಪ್ರೀತಿ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ. ಹಾಗೆ ಅವ್ರಿಗೋಸ್ಕರನೇ ನಾವು ಬದುಕಬೇಕು. ಹಾಗೆ ಸಂತೋಷದ ಗುಟ್ಟು ಏನಂದರೆ, ಒಬ್ಬರಿಂದ ನಾವು ನಿರೀಕ್ಷೆಗಳನ್ನು ಕಡಿಮೆ ಮಾಡಬೇಕು. ಆವಾಗ ಮಾತ್ರ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ ಅಂತೆ. ಇದನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಎಷ್ಟು ಒಳ್ಳೆ ಮಾತಲ್ವಾ. ಇವಾಗ ಟೊಮೆಟೊ ಕೂಡ ಕಂಪ್ಲೀಟಾಗಿ ಬೆಂದಿದ್ದಾಯಿತು. ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ ಅಚ್ಚ ಖಾರದ ಪುಡಿ ಅದು ಏನೂ ಹಾಕ್ಕೊಳ್ಳೋದಿಲ್ಲ. ಯಾಕಂತ ಅಂದರೆ ನಾವು ಆಗಲೇ ಹಸಿಮೆಣಸಿನ್ಕಾಯಿನ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಸೊ ಹಂಗಾಗ್ಬಿಟ್ಟು ಖಾರ ಹಾಕೋ ಅವಶ್ಯಕತೆ ಏನಿಲ್ಲ. ಹಾಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಕೂಡ. ಇದರಲ್ಲಿ ಇರೋ ನೀರಿನ ಅಂಶ ಸ್ವಲ್ಪ ಹೋಗಬೇಕು. ಸೈಡಿಗೆಲ್ಲ ಎಣ್ಣೆ ಥರ ಬಿಟ್ಕೋಬೇಕು. ಇದನ್ನು ಇದೇ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹಾಗೆ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಈ ಥರ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದು ಹೋಗುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಬೇಯಿಸ್ಕೊಂಡೆ. ಇವಾಗ ಸೈಡ್ಗೆಲ್ಲ ಎಣ್ಣೆ ಕೂಡ ಬಿಟ್ಕೊಂಡಿದೆ. ನಾನು ಮಿಕ್ಸಿ ಜಾರ್ನ ತೊಳ್ಕೊಂಡ್ಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಸ್ಟ್ರಕ್ಚರ್ ಬೇಕು ನೋಡಿ, ಎಷ್ಟು ತಿಕ್ಕಾಗಿರಬೇಕು ನಿಮ್ಮ ಲೆವೆಲ್ನ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಇವಾಗಲೇ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ. ಆಮೇಲೆ ನೀವು ಆಲೂಗಡ್ಡೆ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು, ಯಾಕಂದರೆ ಅದೆಲ್ಲ ಸ್ಮ್ಯಾಶ್ ಆಗಿ ಹೋಗಿಬಿಡುತ್ತೆ. ಅದನ್ನೆಲ್ಲ ಹಾಕಿದ ಮೇಲೆ 1 ಬಾಯ್ಲ್ ಬಂದರೆ ಸಾಕು ಅಷ್ಟೇ. ಇದನ್ನು ಈ ಥರ ಚೆನ್ನಾಗಿ ನೀವು ಮೊದಲೇ ಬಾಯ್ಲ್ ಮಾಡ್ಕೊಳ್ಳಿ. ಈ ಥರ ಮೇಲೆ ಎಲ್ಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ನೀವು ಬಾಯ್ಲ್ ಮಾಡ್ಕೋಬೇಕು. ಈ ಥರ ಬಾಯ್ಲ್ ಮಾಡ್ಕೊಂಡು ನಂತರ ನೀವು ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಹಾಗೆ ಬಟಾಣಿನ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನಿಮಗೆ ಟೇಸ್ಟ್ನ ನೋಡ್ಕೊಳ್ಳಿ. ಇನ್ನೂ ಸ್ವಲ್ಪ ಲೆಮನ್ ಬೇಕೆಂದರೆ ಲೆಮನ್ ಕೂಡ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಾಲ್ಟ್ ಕೂಡ ಕಡಿಮೆ ಆಗಿತ್ತು ಅಂತ ಅನಿಸಿದರೆ ಸಾಲ್ಟ್ ಕೂಡ ಹಾಕ್ಕೊಳ್ಳಿ. ಇದನ್ನು ಇವಾಗ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು. 1 ಕುದಿ ಬಂದರೆ ಸಾಕು, 1 ಬಾಯ್ಲ್ ಬಂದರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ರೆ ಮುಗೀತು. ಇವಾಗ ಲಿಡ್ನ ಓಪನ್ ಮಾಡಿಕೊಂಡು ಎಷ್ಟು ಬೆಂದಿದೆ ಅಂತ ನೋಡ್ತೀನಿ. ಓಕೆ, ಇಷ್ಟು ಬೆಂದರೆ ಸಾಕು ನಮಗೆ. ಇದನ್ನೆಲ್ಲ 1 ರೌಂಡು ಸ್ಪೂನ್ ಹಾಕಿ ತಿರುಗಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಷ್ಟು ಚೆನ್ನಾಗಿ ಸಾಗು ರೆಡಿಯಾಗಿದೆ. ಇದು ಪೂರಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಎಲ್ಲದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಇದರಲ್ಲಿ ಎಲ್ಲ ಥರ ವೆಜಿಟೇಬಲ್ನು ಮಿಕ್ಸ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.